ಕಾಡಾನೆಯನ್ನ ಹಿಮ್ಮೆಟ್ಟಿಸೋದಕ್ಕೆ ಅಭಿಮನ್ಯು ಮತ್ತು ಟೀಮ್ ಸಿದ್ಧವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮತ್ತಾವರಕ್ಕೆ ಸಾಕಾನೆಗಳು ಬಂದಿಳಿದಿದ್ದಾವೆ. ಅಭಿಮನ್ಯು, ಭೀಮ, ಹರ್ಷ, ಧನಂಜಯ, ಅಶ್ವತ್ಥಾಮ, ಸುಗ್ರೀವ ಈಗಾಗಲೇ ತಮ್ಮ ತಂಡವನ್ನು ಸಿದ್ಧಪಡಿಸಿಕೊಂಡಿದ್ದಾವೆ. ನಾಗರಹೊಳೆ ಹಾಗೂ ಮಡಿಕೇರಿ ದುಬಾರೆಯಿಂದ ಆನೆಗಳು ಬಂದಿದ್ದಾವೆ. ಮಧ್ಯಾಹ್ನದ ಬಳಿಕ ಕಾಡಾನೆಗಳ ಕಾರ್ಯಾಚರಣೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಭಿಮನ್ಯು ನೇತೃತ್ವದಲ್ಲಿ ಆನೆಗಳನ್ನು ಕಾಡಿಗಟ್ಟೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 2 ದಿನಗಳಿಂದ ಚಿಕ್ಕಮಗಳೂರು ಸುತ್ತಮುತ್ತ ಕಾಡಾನೆಗಳು ಬೀಡು ಬಿಟ್ಟಿದ್ದಾವೆ. ಹಾಗಾಗಿ ನೆನ್ನೆ ಇಡೀ ದಿನ ಚಿಕ್ಕಮಗಳೂರು ನಗರದ ವಸತಿ ಶಾಲೆಯ ಬಳಿ ಆನೆಗಳು ಬೀಡು ಬಿಟ್ಟಿದ್ದರಿಂದಾಗಿ ಕೊಂಚ ಆತಂಕದ ವಾತಾವರಣ ಇದೆ. ಹಾಗಾಗಿ ಈಗ ಅಭಿಮನ್ಯು ಆ್ಯಂಡ್ ಟೀಮ್ ಬಂದಿದೆ ಕಾಡಾನೆಗಳನ್ನು ಹಿಮ್ಮೆಟ್ಟಿಸೋದಕ್ಕೆ. ಸದ್ಯ KR-ಪೇಟೆ ನೀಲಗಿರಿ ಪ್ಲಾಂಟೇಷನ್ ಬಳಿ 30 ಆನೆಗಳಿದ್ದಾವೆ. ಚಿಕ್ಕಮಗಳೂರು ತಾಲೂಕಿನ KR-ಪೇಟೆ ಗ್ರಾಮ 100ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಈ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆಗಳ ಹಾವಳಿ. ಸಹಜವಾಗಿ ಕಾಡಲ್ಲೇ ವಾಸ ಮಾಡುವಂತಹ ಕಾಡಾನೆಗಳು ಹೊಸ ರುಚಿ ಕಂಡಾಗ, ಈಗ ಬಾಳೆಹಣ್ಣು ಇರ್ಬೋದು ಅಥವಾ ಕಬ್ಬಿನ ಗದ್ದೆ ಇರ್ಬೋದು, ಈ ಥರದ್ದೇನಾದರೂ ಕಣ್ತು ಅಂದಾಗ ರುಚಿ ಕಂಡಾಗ ಪ್ರತಿ ಬಾರಿ ತೋಟಗಳಿಗೆ ನುಗ್ಗುವಂಥದ್ದು, ಅಲ್ಲಿರುವಂತಹ ತೋಟಗಳ ಒಂದಷ್ಟು ಫಲವನ್ನು ತೆಗೆದುಕೊಳ್ಳುವಂಥದ್ದು ನಿರಂತರವಾಗಿ ನಡೀತಾ ಇರುತ್ತೆ. ಹಾಗಾಗಿ ಬೆಳೆಗಳ ರಕ್ಷಣೆಯೇ ಈ ಮಲೆನಾಡು ಭಾಗದ ಜನಕ್ಕೆ ಬಹುದೊಡ್ಡ ಹೊಣೆಗಾರಿಕೆ, ಬಹುದೊಡ್ಡ ಜವಾಬ್ದಾರಿ. ಹಾಗಾಗಿ ಆಗಾಗ ಅರಣ್ಯ ಇಲಾಖೆಗೆ ಮನವಿಯನ್ನು ಸಲ್ಲಿಸ್ತಾನೆ ಇರ್ತಾರೆ. ಇದೀಗ ನೋಡಿ, ಅಭಿಮನ್ಯು ಮತ್ತು ತಂಡ ಸಿದ್ಧವಾಗಿದೆ. ಈ ಅಭಿಮನ್ಯು, ಭೀಮ, ಹರ್ಷ, ಧನಂಜಯ, ಅಶ್ವತ್ಥಾಮ, ಸುಗ್ರೀವ ಎಲ್ಲರೂ ಸಿದ್ಧವಾಗಿ ಕಾಡಾನೆಗಳ ಕಾರ್ಯಾಚರಣೆಗೆ ಮುಂದಾಗಿದ್ದಾವೆ. ಬಟ್ ಈ ಕಾರ್ಯಾಚರಣೆ ಹೇಗೆ ಸಾಗುತ್ತೆ, ಹೇಗೆ ಪ್ರಿಪ್ರೇಷನ್ ಮಾಡಿಕೊಂಡಿದ್ದಾರೆ, ಇದು ಬಹಳ ಮುಖ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.